ಮೈಸೂರಿನತ್ತ ಶ್ರೀನಿವಾಸ್ ಪ್ರಸಾದ್ ಅವರ ಪಾರ್ಥಿವ ಶರೀರವನ್ನ ಆಂಬ್ಯುಲೆನ್ಸ್ ಮೂಲಕ ಕೊಂಡೊಯ್ಯಲಾಯಿತು. ಆಂಬ್ಯುಲೆನ್ಸ್ ಮೂಲಕ ತಗೊಂಡು ಹೋಗ್ತಾ ಇದ್ದಾರೆ. 1:20 ಸುಮಾರಿಗೆ ಮಧ್ಯರಾತ್ರಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಅಸುನೀಗಿದ್ದಾರೆ. ಮೈಸೂರಿನತ್ತ ಇದೀಗ ಅವರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯ ಹಲವು ಸಲ ಕೈ ಕೊಡ್ತಾ ಇತ್ತು. ಅನಾರೋಗ್ಯದಿಂದಲೇ ಬಳಲ್ತಾ ಇದ್ರು. ಮನೆಗೆ ಬಂದಂತಹ ನಾಯಕರುಗಳ ಜೊತೆಗೂ ಕೂಡ ತೀರಾ ಲವಲವಿಕೆಯಿಂದ ಮಾತಾಡೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವ್ರನ್ನ ಇತ್ತೀಚೆಗೆ ಯಡಿಯೂರಪ್ಪ ಅವರು, ಸಿದ್ದರಾಮಯ್ಯ ಅವರು ಮತ್ತು ವಿಜಯೇಂದ್ರ ಅವರು ಎಲ್ಲರೂ ಕೂಡ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ರು. ಒಂದ್ ಕಡೆ ಅವರೆಲ್ಲ ರಾಜಕೀಯ ದೃಷ್ಟಿ ಇಟ್ಕೊಂಡು ಹೋಗಿದ್ರು ಕೂಡ ಪಾಪ ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಯಾವುದಕ್ಕೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಈ ಬೆನ್ನಲ್ಲೇ ಮಧ್ಯರಾತ್ರಿ 1:20 ಸುಮಾರಿಗೆ ಹೃದಯಾಘಾತದಿಂದ ಅಸುನೀಗಿದ್ದಾರೆ. ಕಳೆದ ಸೋಮವಾರ ಸ್ವಲ್ಪ ಹೆಚ್ಚೇ ಆಗಿತ್ತಂತೆ ಅನಾರೋಗ್ಯ ಅನ್ನುವಂಥದ್ದು. ಆರೋಗ್ಯ ಸರಿ ಇರಲಿಲ್ಲ. ಎಷ್ಟೇ ರೆಸ್ಟ್ ಮಾಡಿದ್ರು ಕೂಡ ಸಮಸ್ಯೆ ಇತ್ತು. ಡಯಾಬಿಟಿಸ್ ಇತ್ತು, ಬೇರೆ ಬೇರೆ ಕಾಯಿಲೆಗಳು ಸಮಸ್ಯೆಗಳು ಕೂಡ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಎಡೆಬಿಡದೆ ಕಾಡ್ತಾ ಇತ್ತು. ಬಟ್ ನಿನ್ನೆ ಮಧ್ಯರಾತ್ರಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಎಲ್ಲ ಕುಟುಂಬಸ್ಥರನ್ನ ಅಂದ್ರೆ ಅವರೆಲ್ಲ ಕುಟುಂಬಸ್ಥರನ್ನ ತಬ್ಲಿಗಳನ್ನಾಗಿ ಮಾಡಿ ನೋಡಿ, ಅಲ್ಲಿ ಇಡೀ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅನಾರೋಗ್ಯ ಇತ್ತು, ಒಂದಲ್ಲ ಒಂದಿನ ಬಿಟ್ಟು ಹೋಗ್ತಾರೆ ಅಂತ ಗೊತ್ತಿದ್ರು ಕೂಡ ಬಟ್ ವಿ ಶ್ರೀನಿವಾಸ್ ಅವರ ವಿಚಾರದಲ್ಲಿ ಏನಾಗ್ತಿತ್ತು, ಸಾಕಷ್ಟು ಪ್ರಯತ್ನ ಪಟ್ಟರು. ಅವರ ಹೆಣ್ಮಕ್ಳಾಗಿರ್ಬೋದು, ಅಳಿಯಂದ್ರಾಗಿರ್ಬೋದು, ಅಳಿಯಂದ್ರು ರಾಜಕೀಯದಲ್ಲಿ ಗುರುತಿಸ್ಕೊಂಡಿರುವಂಥವ್ರು, ಆಫೀಸರ್ಸ್ಗಳಿಗೆ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟರು ಉಳಿಸ್ಕೊಳ್ಳೋಕೆ. ಬಟ್ ವಿಧಿಯಾಟದ ಮುಂದೆ ಯಾವುದೇ ಪ್ರಯತ್ನ ಕೂಡ ಫಲ ಕೊಟ್ಟಿಲ್ಲ. ಮಧ್ಯರಾತ್ರಿ 1:20 ಸುಮಾರಿಗೆ ಅಸುನೀಗಿದ್ದಾರೆ. ಸ್ವಾಭಿಮಾನಿ ರಾಜಕಾರಣಿ ಅಂತಲೇ ಕರೆಸ್ಕೊಳ್ತಾ ಇದ್ದಂಥವ್ರು. ಸ್ವಲ್ಪ ಮನಸ್ತಾಪಗಳು ಬಂದಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಇತ್ತೀಚೆಗೆ ಬಿಜೆಪಿಗೆ ಬಂದು ಅಲ್ಲಿ ನಿಂತು ಅಲ್ಲೂ ಕೂಡ ಕ್ಯಾಂಡಿಡೇಟ್ ಆಗಿದ್ದ ಅಂದ್ರೆ ಸಂಸದರಂತ ಆಗಿದ್ದಂಥವ್ರು, MP ಆಗಿದ್ದಂಥವ್ರು. ಇವರಿಗೆ 3 ಜನ ಹೆಣ್ಮಕ್ಳು. ಪತ್ನಿ ಹೆಸರು ಭಾಗ್ಯಲಕ್ಷ್ಮಿ ಅಂತ.